ಶೀಘ್ರದಲ್ಲಿ ಸರ್ಕಾರದಿಂದಲೇ ಆಂಬ್ಯುಲೆನ್ಸ್ ಸೇವೆ ಒದಗಿಸಲಾಗುವುದು ಎಂದು ಶಾಸಕರಾದ ಗೋಪಾಲ್ ಕೃಷ್ಣ ಬೇಳು ಹೇಳಿದರು. ಈಗಿನ ಸಂಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಸರ್ಕಾರ ಇನ್ನು ಮುಂದೆ ವ್ಯವಸ್ಥಿತವಾಗಿ ಸೌಲಭ್ಯ ಒದಗಿಸಲಿದೆ. ಶಾಸಕರ ನಿಧಿಯಿಂದಲೂ ಸಹ ಒಂದು ಆಂಬ್ಯುಲೆನ್ಸ್ ವಾಹನವನ್ನು ನೀಡಲಾಗುವುದು. ಅಗತ್ಯವಿದ್ದರೆ ಆನಂದಪುರಕ್ಕೆ ಆ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ಹೇಳಿದರು. ಸಾಗರದ ಸರ್ಕಾರಿ ಆಸ್ಪತ್ರೆಯ ಉನ್ನತ ದರ್ಜೆಗೆ ಏರಿಸಲು 70 ಕೋಟಿ ಹಣ ಅನುಮೋದನೆ ದೊರಕಿದೆ. ಕೋವಿಡ್ ನಿರ್ವಹಣೆಗೆ ಸೂಕ್ತವಾದ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಈಗ 108 ಏನಾಗಿದೆ, ಎಲ್ಲ ಸ್ವಲ್ಪ ಲಟೂರಿಗಳಾಗಿ ಹೋಗಿದ್ದಾವೆ. ಅದು ಕೊಟ್ಟಿದ್ದು ಈಗ ರಾಜ್ಯ ಸರ್ಕಾರ, ನಾವು ಅದು ಕೇಂದ್ರ ಸರ್ಕಾರದ ಆಗಿದ್ದರಿಂದ ಈಗ ರಾಜ್ಯ ಸರ್ಕಾರನೇ ಆಂಬ್ಯುಲೆನ್ಸನ್ನು ಇವತ್ತು ಆಯಾ ತಾಲೂಕಿಗೆ ಕೊಡಬೇಕನ್ನೋದು ಈಗ 108 ನಾವು ರಾಜ್ಯ ಸರ್ಕಾರನೇ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಬಹುಶಃ ಅದಕ್ಕೆ ಬೇರೆ ನಂಬರ್ ಇರ್ತಾರೆ. ಅವರು ಆಪ್ರೇಟ್ರು ಸರಿ ಇಲ್ಲ. ಈಗ ಅವರು ಆಪ್ರೇಟ್ರುಗಳು ಈಗ ಹೇಳಿದರೆ 1 ಗಂಟೆ ಮೇಲೆ ಬರೋದು, 2 ಗಂಟೆ ಮೇಲೆ ಬರೋದು ಇವೆಲ್ಲ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಇವತ್ತು ದಿನೇಶ್ ಗುಂಡೂರಾವ್ ಹತ್ರ ಮಾತಾಡಿದ್ದೀನಿ. ಈ ರಾಜ್ಯದಲ್ಲಿ ಚೇಂಜ್ ಮಾಡಬೇಕು ಅಂತೇಳಿ ಇದು ಮಾಡಿತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಈಗ ಒಂದು ವೇಳೆ ಆಂಬ್ಯುಲೆನ್ಸು ಇದಾಗಿದೆ ಅಂದರೆ ಬೇಕಾದ್ರೆ ನಾನು ಸಾಗರದಲ್ಲಿ ನನ್ನ ಈ ಶಾಸಕರ ನಿಧಿಯಿಂದ ಒಂದು ಕೊಡಿಸ್ಬೇಕಂತ ಮಾಡಿದ್ದೀನಿ ಸಾಗರಕ್ಕೆ. ಹಂಗೆ ಆದರೆ ಆ ಆಂಬ್ಯುಲೆನ್ಸ್ ಇಲ್ಲಿ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿ. ಸಮಸ್ಯೆ ಆಗಿದೆ ಈಗ ಸ್ವಲ್ಪ. ಅವರು ಏನಂದರೆ ಈಗ ನೀವು ಕರೆದ್ರೂ 1 ಗಂಟೆ ಬರಲ್ಲ. ಅವರು ಅಂದರೆ ಡಿಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ನಡುವೆ. ಅವ್ರದ್ದು ಯಾಕೆ ಸಿಬ್ಬಂದಿಗಳು ಕೊರತೆ ಅಂತ ಏನೋ ಸರಿ ಮೇಂಟೈನ್ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಇವತ್ತಿನ ಸಚಿವರು ದಿನೇಶ್ ಗುಂಡೂರಾವ್ ತೀರ್ಮಾನ ಮಾಡಿದ್ದಾರೆ. ಅದನ್ನು ಕ್ಯಾನ್ಸಲ್ ಮಾಡಿ ನೆಕ್ಸ್ಟು ನಮ್ಮದೇ ಸರ್ಕಾರದ ಯೋಜನೆಗಳನ್ನು ತಯಾರು ಮಾಡಬೇಕು ಅನ್ನೋದು ಈಗಾಗಲೇ ಒಂದು ಫಿಕ್ಸ್ ಆಗಿದೆ. ಬಹುಶಃ ಸದ್ಯದಲ್ಲಿ ಬಿಡುಗಡೆ ಮಾಡ್ತಾರೆ. ಅದರೊಳಗೆ ನಾನು ಒಂದು ಪ್ಲ್ಯಾನ್ ಮಾಡಿ ಎಲ್ಲಿ ಡಿಮ್ಯಾಂಡ್ ಇಲ್ಲ ಅದು ಇಲ್ಲಿ ತಂದು ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಸಚಿವರು ವಿಶೇಷವೇನಿಲ್ಲ. ಆರೋಗ್ಯ ಸಚಿವರು ಹಿಂದೆ ಎಲ್ಲ ಸ್ವಲ್ಪ ನಮಗೆ ಎಲ್ಲ ಭಾಗದಲ್ಲೂ ಹಣಕಾಸು ಕೊಟ್ಟಿದ್ದಾರೆ. ಎಲ್ಲ ಆಸ್ಪತ್ರೆಗಳು ಮೇಲರ್ಜೆಗೆ ಎತ್ತಲಿಕ್ಕೆ ಶೌಚಾಲಯಗಳು, ಇನ್ನೊಂದು ಸೋರ್ತಾ ಇತ್ತು, ಇವೆಲ್ಲ ನೋಡಿದಾರಲ್ಲ. ಇವೆಲ್ಲ ಎಲ್ಲವಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. 60 ಲಕ್ಷ, 30 ಲಕ್ಷ, 40 ಲಕ್ಷ ಒಂದೊಂದು ಆಸ್ಪತ್ರೆಗೆ ಕೊಟ್ಟಿದ್ದಾರೆ. ಸಾಗರದ ಆಸ್ಪತ್ರೆಗೆ ಸುಮಾರು ಮಕ್ಕಳ ಆಸ್ಪತ್ರೆಗೆ 1,65,65,00,000 ಕೊಟ್ಟಿದ್ದಾರೆ. ಈ ನಮ್ಮ ಜನರಲ್ ಹಾಸ್ಪಿಟ್ಲಿಗೆ 1,75,00,000 ಕೊಟ್ಟಿದ್ದಾರೆ. ಜೊತೆಗೆ ಅಪ್ಗ್ರೇಡಿಗೆ 70 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ತಾಲೂಕಿನ ಆಸ್ಪತ್ರೆ ನೋಡಿದ ಮೇಲೆ ಈಗ ಅದನ್ನು ಅಪ್ಗ್ರೇಡ್ ಮಾಡಬೇಕಂತೇಳಿ ಸುಮಾರು 70 ಕೋಟಿ ರೂಪಾಯಿ ನಿನ್ನೆ ಸ್ಯಾಂಕ್ಷನ್ ಆಗಿದೆ. ಇನ್ನು ಸಂಪುಟದಲ್ಲಿ ಹೋಗಿ ಅದು ರೆಡಿಯಾಗಿ ಬಂದರೆ ಅಲ್ಲಿ ಕ್ಲಿಯರ್ ಆಗುತ್ತೆ. ಬಟ್ ಚೆನ್ನಾಗಿದೆ. ಅದರ ಜೊತೆಗೆ ಸಖಿಯವರಂತ ಏನಿದ್ದಾರೆ, ಆ ಸಖಿಯವರಿಗೂ ಸಹ ಆದ್ಯತೆ ಕೊಟ್ಟಿದ್ದೀವಿ. ಈಗ ಅವರಿಗೂ ಒಂದು ಅವರೇ ಇರಲಿಕ್ಕೆ, ಅವರಿಗೆ ಆಫೀಸು ಇರಲಿಕ್ಕೆಲ್ಲ, ಅವರಿಗೆ ಬಾಣತಿಯರ ಪಕ್ಕದಲ್ಲೇ ಇರಲಿಕ್ಕೆ ಸಖಿಯರಿಗೂ ಒಂದಿಷ್ಟು ಅಮೌಂಟ್ ಕೊಟ್ಟಿದ್ದಾರೆ. 50 ಲಕ್ಷ ರೂಪಾಯಿ ಬಿಲ್ಡಿಂಗ್ ಕೊಟ್ಟು ಅವರಿಗೆ ಆಫೀಸೆಲ್ಲ ಮಾಡಿಕೊಟ್ಟಿದ್ದಾರೆ. ಈ ಥರ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ನೋಡಿ, ಈಗ ಇವತ್ತು ನಿನ್ನೆ ಪೇಪರಿಗೆ ನೀವು ನೋಡಿದ್ದೀರಿ, ಕೀಮೋಥೆರಪಿಯನ್ನು ಇಡೀ ತಾಲೂಕು ವ್ಯಾಪ್ತಿಯಲ್ಲಿ ಮಾಡಬೇಕು ಅನ್ನೋದನ್ನು ಸಹ ಈಗಾಗಲೇ ಹೇಳ್ತಾ ಇದ್ದಾರೆ. ಅದು ಭಾಳ ಖುಷಿ ತರೋಂಥ ವಿಚಾರ. ಎಷ್ಟೋ ಜನ ಇವತ್ತು ಕಿದ್ವಾಯಿಗೆ ಹೋಗಬೇಕು, ಇಲ್ಲ ಪ್ರೈವೇಟಿಗೆ ಹೋಗಬೇಕು, ಭಾಳ ಕಾಸ್ಟ್ಲಿ ಆಗ್ತಿತ್ತು. ಈಗ ಅದಕ್ಕೂ ಸಹ ವ್ಯವಸ್ಥೆ ನಾವು ಮಾಡಬೇಕು ಅನ್ನೋದರಿಂದ ಇವೆಲ್ಲ ಸಾರ್ವಜನಿಕರಿಗೆ ಭಾಳ ಪ್ರಮುಖವಾದಂಥ ಸಿಗುವಂಥ ಆಗಿದೆ. ಹಾಗಾಗಿ ಆಸ್ಪತ್ರೆಯಲ್ಲಿ ಕೆಲವು ಡಾಕ್ಟ್ರುಗಳು ಇರ್ತಾ ಇಲ್ಲ. ಈಗ ಅದಕ್ಕೆ ಈಗ ಏನು ಮಾಡಿದ್ದಾರೆ, ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಈಗ ಅಂದರೆ ಯಾರು ನಮ್ಮ ಸರ್ಕಾರದ ಸೌಲಭ್ಯದಲ್ಲಿ ಡಾಕ್ಟ್ರುಗಳು ಬಂದಿದ್ದಾರೆ ಅವ್ರನ್ನ ಕಾಯಂ ಹಳ್ಳಿಗಳಿಗೆ ಹೋಗಬೇಕು, ಪ್ರತಿಯೊಬ್ಬರು ಹೋಗಬೇಕು ಅನ್ನೋದು ಈಗ ಮನೆ ಆಗಿದ್ದಾರೆ. ರಾಜ್ಯಪಾಲರು ಸಿಗ್ನೇಚರ್ ಮಾಡಿದ್ದಾರೆ. ಅದರಿಂದ ನಮಗೆ ಎಲ್ಲ ಕಡೆ ಡಾಕ್ಟ್ರು ಬರ್ತಾರೆ ಅನ್ನೋ ಒಂದು ಖುಷಿ ಇದೆ. ಚೆನ್ನಾಗಾಗುತ್ತೆ ಅನ್ನೋದು. ಮುಖ್ಯ ಕ್ರಮವಾಗಿ ಇವತ್ತು ಬೆಳಗ್ಗೆ ಮೀಟಿಂಗ್ ಮಾಡಿದ್ದೀನಿ. ಇಡೀ ತಾಲೂಕಿನ ಎಲ್ಲ ಆಸ್ಪತ್ರೆಗಳಿಗೂ ಇವತ್ತು ಎಚ್ಚರಿಕೆ ಕೊಟ್ಟಿದ್ದೀನಿ. ಮತ್ತು ಸಾಗರದಲ್ಲಿ 20 ಬೆಡ್ ರೆಡಿ ಮಾಡಿಟ್ಟಿದ್ದೀವಿ. ಮತ್ತು ಜಾಸ್ತಿ ಏನಾದ್ರು ಬಂತು ಅಂದರೆ ಮಕ್ಕಳು, ವೃದ್ಧರು, ಮಕ್ಕಳು ಮತ್ತು ಬಾಣಿತಿಯರಿಗೆ ಹೆಚ್ಚು ಕೇರ್ ತಗೋಬೇಕಂತ ಹೇಳಿದ್ದೀವಿ. ಇದರಿಂದ ಯಾವುದೇ ಸಮಸ್ಯೆ ಆಗಬಾರ್ದು ಅಂತೇಳಿ. ಇನ್ನೇನಾದ್ರು ಜಾಸ್ತಿ ನಮಗೆ ಕಂಪ್ಲೇಂಟ್ಸು, ಜಾಸ್ತಿ ಕೋವಿಡ್ ಏನಾದ್ರು ಬಂದರೆ ನಾವು ಇನ್ನೊಂದು ಯಾವುದಾದ್ರು ಸಭಾಭವನಗಳನ್ನು ತಗೊಂಡು ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದಲೇ ಟ್ರೀಟ್ಮೆಂಟ್ ಮಾಡಬೇಕು ಸಹ ಮುಂದೆ ವ್ಯವಸ್ಥೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಎಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ಸು ಎಲ್ಲ ಬಂದಿದ್ದರು. ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೀವಿ. ಎಲ್ಲ ತಯಾರಾಗಿದ್ದಾರೆ. ಯಾವುದೇ ಸಮಸ್ಯೆ ಏನಿಲ್ಲ. ನಮ್ಮಲ್ಲಿ ಕಿಟ್ಟಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆ ಮಾಡ್ತೀವಿ. ಮತ್ತು ಹಾಗೆ ಸರ್, ನಾಯಿ ಹಾವು ಕೊಟ್ಟರೆ ಎಲ್ಲ ಅವರಿಗೆ ಬೈದ್ ಕಳಿಸ್ತಾರೆ. ಪರಿಸರವಾದಿಗಳೆಲ್ಲ ಇವರು ಪ್ರಾಣಿ ಪ್ರಿಯರಿದ್ದಾರೆ, ಅವರು ಬಿಡ್ತಾ ಇಲ್ಲ. ನಾವು ಸುಮಾರಷ್ಟು ಕಡೆ ಮೊನ್ನೆ ನಗರಸಭೆಯಲ್ಲಿ ಹೊರಗಡೆ ಭದ್ರಾವತಿಯಿಂದ ಕರೆಸ್ಬಿಟ್ಟು ಹಿಡಿದಾಕ್ಬಿಡಿ ಅಪ್ಪ, ಅವ್ರು ಹಿಡಿದು ಬೇರೆ ಕಡೆ ಎಲ್ಲ ಬಿಡಿ ಅಂತ ಹೇಳಿ ರೆಡಿ ಮಾಡಿದ್ವಿ. ಅದರ ಒಂದು 2-3 ವಾರ್ಡ್ ಹಿಡಿದ್ರು 3ನೇ ವಾರ್ಡಿಗೆ ಗಲಾಟೆ ಮಾಡಿ ಬಿಡ್ತಾ ಇಲ್ಲ. ನಾವು ನಾಯಿಗಳಿಗೆ ಇದು ಮಾಡಲ್ಲ ಅಂತಾರೆ. ಒಂದು ಕಡೆ ನಾಯಿ ಹಾವಳಿ ಇರುತ್ತೆ, ಒಂದು ಕಡೆ ಜನ ಬಿಡ್ತಾ ಇಲ್ಲ. ನಾವು ಏನು ಮಾಡೋಕ್ಕೂ ಆಗೋದಿಲ್ಲ. ಅದರಿಂದ ಸಮಸ್ಯೆ ಇದೆ. ಆದರೂ ನೋಡೋಣ, ಏನೋ ಬೇರೆ ಪ್ಲಾನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಅದೆಲ್ಲ ಮಾಡಿ ಜಿಲ್ಲೆಯಲ್ಲಿ ನಮ್ಮದೇ ತಾಲೂಕಲ್ಲಿ ನಮ್ಮದೇ ಸಾಗರನ ಹೈಯೆಸ್ಟ್ ನಾಯಿಗಳಲ್ಲಿ ಸುದ್ದಿ ಇದೆ.
ಕಾಗೋಡ್ದಿಂಬ ಹುಡುಗ ಹೌದು ಎಸ್ ಸಿ ಅಲ್ಲ ಹೌದು ಕೇಳಿದ್ರೆ ಕೇಳೋದು ಹುಡುಗನ ಅರುಣ ನಮಸ್ತೆ. ಸಾಗರದಿಂದ ಒಂದು ಆಕ್ಸಿಡೆಂಟ್ ಆಗಿ ಅರುಣ ಅಂತ ಬಂದು ಕಳಿಸಿದ್ದಾರೆ ಇಲ್ಲಿ ಆಚಾಪುರದಿಂದ. ಈಗ ಬಂದಿದೆ ಅಲ್ಲಿ, ಅದೇನೋ ಮಣಿಪಾಲ್ ಹೋಗ್ಬೇಕು ಅಂತಾರಂತೆ. ನೋಡಿ ಸ್ವಲ್ಪ ಪಾಪ ಅವ್ರ ಹತ್ರ ಏನು ಇಲ್ಲ. ಅದೊಂದು ಸ್ವಲ್ಪ ನೋಡ್ಬೇಕಲ್ಲ ಅಲ್ಲಿ ನೋಡಿ. ಹಂಗೇನಾರು ಇದ್ರೆ ಇದು ಮಣಿಪಾಲಕ್ಕೆ ಕರ್ಕೊಂಡು ಹೋಗೋದಾದ್ರೆ ಅದು ಫಸ್ಟ್ ನೋಡಿ ಏನಂತ. ಪಾಪ ಅವ್ರು ಏನು ಬಡವರು ಇದ್ದಾರೆ. ಇಮಿಡಿಯೇಟ್ಲಿ ಇವಾಗಲೇ ನಂಗೆ ರಿಪೋರ್ಟ್ ಕೊಡ್ಬೇಕು. ಓಕೆ, ಅರುಣ್ ಅಂತ ಆಚಾಪುರದ ಆಕ್ಸಿಡೆಂಟ್ ಆಗಿ ಬಂದಿದ್ದಾರೆ ನೋಡಿ.